ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೋಟ್ ನೆಕ್ ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ನೋಡೋಣ. ಬ್ಲೌಸ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಲೆಂತ್ ಇದು 12.5 ಇದೆ. 12.5 ಬ್ಲೌಸ್ ಲೆಂತ್. ಶೋಲ್ಡರ್ 9 ಇಂಚಿದೆ. ಚೆಸ್ಟ್ 16 ಇದೆ. ಸೊಂಟ 12.75 ಇದೆ. ಇದು ಬೋಟ್ ನೆಕ್, ಫ್ರಂಟ್ ಬ್ಯಾಕ್ ಬೋಟ್ ನೆಕ್ ಆಗಿರ್ತದೆ. ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಬೋಟ್ ನೆಕ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ ಫಸ್ಟ್ ಕಟ್ ಮಾಡ್ಕೊಳ್ತಿದ್ದೇನೆ. ಟೋಟಲ್ 12.5 ಇದೆ. ನಾನಿಲ್ಲಿ ಅರ್ಧ ಇಂಚು ಜಾಸ್ತಿ ಇಟ್ಕೊಳ್ತಿದ್ದೇನೆ ಲೆಂತ್. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳುವಾಗ ಇಲ್ಲಿ ಅರ್ಧ ಇಂಚಷ್ಟು ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಅಲ್ಲಿಂದ 13 ಇಂಚು ಲೆಂತ್ ಪ್ಲಸ್ ಶೋಲ್ಡರ್ ಅಟ್ಯಾಚ್ಗೆ ಅರ್ಧ ಇಂಚು 13.5 ಲೆಂತ್ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಎರಡು ಕಡೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ನೇರವಾಗಿ ಎರಡು ಗೆರೆ ಹೇಳ್ಕೊಳ್ಳೋಣ. ಈಗ ಬೋಟ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಶೋಲ್ಡರ್ 6.75 ಇಂಚಷ್ಟು ತಗೊಳ್ತಿದ್ದೇನೆ. 6 ಇಂಚಷ್ಟು ತಗೊಳ್ತಿದ್ದೇನೆ. ಇಲ್ಲಿ ಒಂದು ಅರ್ಧ ಇಂಚಷ್ಟು ಕ್ರಾಸ್ ತಗೊಳ್ತಿದ್ದೇನೆ. ಇಲ್ಲಿ ಶೋಲ್ಡರ್ ಅಗಲ ಇಲ್ಲಿಂದ 2.25 ಇಂಚು ತಗೊಳ್ತಿದ್ದೇನೆ. ಇಲ್ಲಿಗಾಗುವಾಗ 4 ಇಂಚಷ್ಟು ಅಗಲ ತಗೊಳ್ತಿದ್ದೇನೆ. ಡೀಪು 3.5 ಇಂಚು. ಇಲ್ಲಿ 4 ಇಂಚು ಇಟ್ಟು ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಆರ್ಮ್ ಹೋಲ್ ಕರ್ವಿಂದ ಬೋಟ್ ನೆಕ್ ಶೇಪ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಆರ್ಮ್ ಹೋಲ್ ಶೇಪ್ ಹಾಕ್ಕೊಳ್ಳೋಣ. ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. 16 ಇಂಚಿದೆ. 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಈಗ ಆರ್ಮ್ ಹೋಲ್ ಚೆಕ್ ಮಾಡ್ಕೊಳ್ಳೋಣ. 6.5 ಇಂಚಿದೆ ಆರ್ಮ್ ಹೋಲು. ನಮಗೂ ಇಲ್ಲಿ 6.5 ಇಂಚು ಬರಬೇಕು. ಇಲ್ಲಿ ಶೋಲ್ಡರ್ ಅರ್ಧ ಇಂಚು ಜಾಯಿಂಟ್ ಮಾಡ್ಕೊಳ್ತೇವಲ್ಲ, ಅದನ್ನು ಬಿಟ್ಕೊಂಡು ಆಮೇಲೆ ಇಲ್ಲಿ ಸ್ಟಿಚ್ ಬರ್ತದಲ್ಲ, ಈ ಸ್ಟಿಚ್ನ ನೇರಕ್ಕೆ ನಾವು ಆರ್ಮ್ ಹೋಲ್ ಚೆಕ್ ಮಾಡ್ಕೊಳ್ಳೋಣ. 7 ಇಂಚು ಬರ್ತದೆ, ಕರೆಕ್ಟ್ ಇದೆ. ಇಲ್ಲಿ ಎಕ್ಸ್ಟ್ರಾ 1.5 ಇಂಚಷ್ಟು ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿ ಏನಿದೆ ಸೊಂಟದ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟ 12.75 ಇದೆ. 13 ಇಟ್ಕೊಳ್ತೇನೆ. 13 ಅಂದರೆ 6.5. 1 ಇಂಚು ಟಕ್ಸಿಗೋಸ್ಕರ 1 ಇಂಚ್ ಇಟ್ಕೊಂಡು 7.5 ಒಂದು ಮಾರ್ಕ್ ಮಾಡ್ಕೊಳ್ತೇನೆ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ನೇರ ಗೆರೆ ಹೇಳ್ಕೊಳ್ಳೋಣ. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಕಚ್ಚಾಕೊಳ್ಳೋಣ. ಇಲ್ಲಿ ಶೋಲ್ಡರ್ನ ಕಡೆಗೆ ಒಂದು ಅರ್ಧ ಇಂಚಷ್ಟು ಡೌನ್ ತಗೊಳ್ಳೋಣ. ಬೋಟ್ ನೆಕ್ ಆಗಿರೋದ್ರಿಂದ ಆರ್ಮ್ ಹೋಲಲ್ಲಿ ಅರ್ಧ ಇಂಚು ಜಾಸ್ತಿ ಬಂದಿರ್ತದೆ. ಇಲ್ಲಿ ಕಟಿಂಗ್ ಮಾಡಿ ಸರಿಯಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಕಚ್ಚ ಹಾಕ್ಕೊಳ್ಳೋಣ. ಟಕ್ಸ್ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಟಕ್ಸ್ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು 3/4 ಇಂಚು, ಅರ್ಧ ಇಂಚಿನಷ್ಟು ಸ್ವಲ್ಪ ಕ್ರಾಸ್ ತಗೊಳ್ಳೋಣ. ಈ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕ್ರಾಸ್ ತಗೊಳ್ಳೋಣ. ಓಕೆನಾ? ಆಯ್ತು. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಇನ್ನೊಮ್ಮೆ ಹೇಳ್ತೇನೆ. ಫುಲ್ ಲೆಂತ್ 13.5 ಪ್ಲಸ್ ಅರ್ಧ ಇಂಚು 14 ಇಂಚಷ್ಟು ಲೆಂತ್ ತಗೊಂಡಿದ್ದೇನೆ. ಶೋಲ್ಡರ್ 6.25 ಇಂಚಷ್ಟು ತಗೊಂಡಿದ್ದೇನೆ. ಆರ್ಮ್ ಹೋಲು 6 ಇಂಚಷ್ಟು ತಗೊಂಡಿದ್ದೇನೆ. ಇಲ್ಲಿ ಅರ್ಧ ಇಂಚಷ್ಟು ಕ್ರಾಸ್ ಆಗಿ ಕಟಿಂಗ್ ಮಾಡ್ಕೊಂಡಿದ್ದೇವೆ. ನೆಕ್ 3.5 ಇಂಚು, ಅಗಲ 4 ಇಂಚು ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡಿದ್ದೇವೆ ಬ್ಯಾಕ್ ಪಾರ್ಟ್. ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಹುಕ್ಸ್ ಆಗಿರ್ತದೆ, ಫ್ರಂಟ್ ಕೂಡ ಬೋಟ್ ನೆಕ್ ಆಗಿರ್ತದೆ. ಆದ್ದರಿಂದ ಆ್ಯಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಳ್ಳೋಣ. ಏನು ಚೇಂಜಸ್ ಇಲ್ಲ. ಆಮೇಲೆ ಹೇಳ್ತೇನೆ ಫ್ರಂಟ್ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು, ಪ್ರಿನ್ಸ್ ಕಟ್ಟಾಗಿ ಹೇಗೆ ಕಟ್ ಮಾಡೋದು ಅಂತ ಹೇಳ್ತೇನೆ. ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಹೇಗಿರ್ತದೆ ಹಾಗೆಯೇ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಬ್ಯಾಕಲ್ಲೂ ಕೂಡ ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳೋಣ. ಈಗ
ತೆಗೆದು ಎಕ್ಸ್ಟ್ರಾ ಸ್ವಲ್ಪ ಮಾರ್ಕ್ ಹಾಕೊಳ್ಳೋಣ. ಫ್ರಂಟ್ ಶೇಪ್ಗೆ ಇಲ್ಲಿಂದ 4.25 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಬಸ್ಟ್ ಪಾಯಿಂಟ್ 9.25 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಅದರ ನೇರಕ್ಕೆ 3.25 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಗೆರೆ ಹಾಕೊಳ್ಳೋಣ. ಇಲ್ಲಿ 3.25 ಇಂಚ್ ಇಟ್ಕೊಂಡಿದ್ದೇವೆ, ಇಲ್ಲಿ 2.25 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಈ ಗೆರೆಗಳನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಗೆರೆ ಇಲ್ಲಿಂದ 2.25 ಇಂಚು, ಇಲ್ಲೂ ಕೂಡ 2.25 ಇಂಚು, ಈ ಗ್ಯಾಪ್ ಕೂಡ 2.25 ಇಂಚು ಬರಬೇಕು. ಈ ಗ್ಯಾಪ್ ಕೂಡ 2.25 ಇಂಚು, ಈ ಗ್ಯಾಪ್ ಕೂಡ 2.25 ಇಂಚು, ಈ ಗ್ಯಾಪ್ ಕೂಡ 2.25 ಇಂಚು. ಇದು ಸ್ಟ್ರೈಟ್ ಅಲ್ಲ, ಇಲ್ಲಿಂದ ಚೂರು ಕ್ರಾಸ್ ಆಗಿ ಹೀಗಿದ್ದರೆ ಹೇಳ್ಕೊಳ್ಳೋಣ. ಈಗ ಈ ಶೇಪ್ ಹಾಕೊಳ್ಳೋಣ. ಈಗ ಈ ಶೇಪ್ ಆಯಿತು. ಇಲ್ಲಿಂದ ಈ ಶೇಪ್ ಆಯಿತು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ ನೋಡುವ. ಈ ಜಾಯಿಂಟ್ ಇದೆ ಅಲ್ಲ, ಇಲ್ಲಿ ನೋಡುವ. ಇಲ್ಲಿಂದ ಈ ಲೆಂತ್ 5.25 ಇಂಚಿಗಿದೆ. ಈ ಕರ್ವ್ ಆಗಿ ಎಷ್ಟು ಬರ್ತದೆ ನೋಡುವ. 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟು. ಈಗ ಸೊಂಟದ ಸುತ್ತಳತೆ ನೋಡುವ. ಸೊಂಟದ ಸುತ್ತಳತೆ 6.25 ಇಂಚು ಬರಬೇಕು ನಮಗೆ. ಇಲ್ಲಿ 2.25 ಇಂಚಿದೆ. 2.25 ಇಂಚು ಮೈನಸ್ ಮಾಡಿಕೊಂಡು 6ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ 1.25 ಇಂಚು ಎಕ್ಸ್ಟ್ರಾ. ಈಗ ಗೊತ್ತಾಯ್ತು. ಇಲ್ಲಿ 2.25 ಇಂಚು ಮೈನಸ್, ಇಲ್ಲಿಂದ 6ವರೆಗೆ ಒಂದು ಮಾರ್ಕ್ ಪ್ಲಸ್ 1.25 ಇಂಚು ಎಕ್ಸ್ಟ್ರಾ. ಈಗ ಇದನ್ನು ಬ್ಯಾಕ್ ಪಾರ್ಟನ್ನು ಈ ಕಚ್ಚಿನ ಹತ್ರ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಫ್ರೆಂಚ್ ಕಟ್ ಮಾರ್ಕಿಂಗ್ ಆಯಿತು. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಲೆಂತ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಒಂದು 1/2 ಇಂಚಷ್ಟು ಕ್ರಾಸ್ ತೆಕ್ಕೊಳ್ಳೋಣ. ಇದನ್ನು ಕಚ್ಚಾಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯಿತು. ಈಗ ಲೈನಿಂಗ್ ಪೀಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಹುಕ್ಸ್ ಆಗಿರೋದ್ರಿಂದ ಇಲ್ಲಿ ಇಷ್ಟು ಜಾಗ ಬಿಟ್ಕೊಂಡಿದ್ದೇನೆ. ಈಗ ಪೇಪರ್ ಕಟ್ಟಿಂಗ್ ನಂತರ ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ.
ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಸ್ಟಿಚಿಂಗ್ ಅಂಶ ಎಕ್ಸ್ಟ್ರಾ ಇಟ್ಕೊಳ್ಬೇಕು. ನಾವು ಎಷ್ಟು ಸ್ಟಿಚಿಂಗಿಗೆ ತಗೊಳ್ತೇವೆ ಅಷ್ಟು ಜಾಸ್ತಿ ಇಟ್ಕೊಳ್ಬೇಕು. ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಕಚ್ಚಲ್ಲಿ ಇರ್ತದೆ, ಅಲ್ಲಿಗೆ ಕಚ್ಚು ಹಾಕೊಳ್ಳೋಣ. ಇನ್ನೊಂದು ಪಾರ್ಟ್ ಕೂಡ ಕಟಿಂಗ್ ಮಾಡ್ಕೊಳ್ಳೋಣ. ಇದರಲ್ಲೂ ಹಾಗೆ ಈ ಸೈಡ್ ನಾವು ಸ್ಟಿಚಿಂಗ್ ಅಂಶ ಎಕ್ಸ್ಟ್ರಾ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಮೇನ್ ಪೀಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಿನ್ಸ್ ಕಟ್ ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದನ್ನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.